ನಮಸ್ಕಾರ. ರೆಡಾಕ್ಸ್ ರಿಯಾಕ್ಷನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಿದ್ವಿ. ಇನ್ ದಿಸ್ ವಿಡಿಯೋ ಐ ಬಿ ಕಂಟಿನ್ಯೂಯಿಂಗ್ ವಿತ್ ದ ಚಾಪ್ಟರ್. ಐ ಥಾಟ್ ಆಫ್ ಸ್ಟಾರ್ಟಿಂಗ್ ಎ ನ್ಯೂ ಚಾಪ್ಟರ್ ಟುಡೇ ಇನ್ ದಿಸ್ ವಿಡಿಯೋ, ಬಟ್ ಕ್ವಶನ್ಸ್ ಇನ್ನು ಸ್ವಲ್ಪ ಮಾಡೋಣ ಅಂತ ಅನಿಸ್ತು. ನಿಮ್ಗೆ ಅನಿಸಿರ್ಬೋದು ಕಡಿಮೆ ಮಾಡ್ಯಾನ ಕ್ವಶನ್ಸ್, ಯಾಕೆ ಹೊಸ ಚಾಪ್ಟರ್ ಹೋಗ್ಬೇಕಂತ ಮಾಡಿದ್ದ ಅಂತಂದು. ನಾನು ಈ ಚಾಪ್ಟರ್ ಸ್ಟಾರ್ಟ್ ಮಾಡೋ ಮುಂದೆ ಹೇಳಿದ್ದೆ ಇದರಾಗಿಂದ 1 ಅಥವಾ 2 ಕ್ವಶನ್ಸ್ ಅಷ್ಟೇ ಬರ್ತಾವೆ. ಬಟ್ ಅವು ಎಲ್ಲ ಚಾಪ್ಟರ್ದು ಕಂಟೆಕ್ಸ್ನಾಗೂ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಚಾಪ್ಟರ್, ಆ ಕಂಟೆಕ್ಸ್ನಾಗ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಯಾವ್ಯಾವ ವೆರೈಟಿ ಕ್ವಶನ್ಸ್ ಕೇಳ್ಬೋದು ಈ ಚಾಪ್ಟರ್ನಾಗ ಪ್ರೀವಿಯಸ್ 2 ವೀಡಿಯೋಸ್ ಒಳಗೆ ನಾನು ಕವರ್ ಮಾಡಿಬಿಟ್ಟಿನಿ. ಬಟ್ ಸ್ಟಿಲ್ ಐ ಥಾಟ್ ಇನ್ನೊಂದಿಷ್ಟು ವೆರೈಟಿ ಕ್ವಶನ್ಸ್ ಮಾಡೋಣ, ಇನ್ನೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡತ್ತೀನಿ. ಸೊ ಅಗೇನ್ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಅಪಿಯರ್ ಆಗಿದ್ದಿರೋ ಈ ಕ್ವಶನ್ಸ್. So the first question of this video: the oxidation number of sulfur in H2S2O8, H2S2O4, H2S2O6 respectively are ಏನಿವೆಲ್ಲ ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್. ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ಅಂದರೆ ಸಲ್ಫರ್ ಜೋಡಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರಬೇಕು. ಸಲ್ಫರ್ ಜೋಡಿ ಹೈಡ್ರೋಜನ್ ಆಕ್ಸಿಜನ್ ಅದಾವೆ. ಸೊ ಇದ್ರೊಳಗೆ ಮೂರದ್ರಾಗೂ ಸಲ್ಫರ್ದ ಆಕ್ಸಿಡೇಷನ್ ನಂಬರ್ ಕೇಳ್ಯಾರ. ಫಸ್ಟ್ ಇದು ಮಾಡೋಣ, H2S2O8. ಓಕೆ, ಸೊ ಇದೇನು ಹೈಡ್ರೋಜನ್ 1. ಸೊ 2 ಅದಾವ ಅಂತವೆ. 2 × 1 ಪ್ಲಸ್ 2 ಸಲ್ಫರ್ ಅದಾವೆ 2x ಪ್ಲಸ್ 8 × -2 -16. ಆಕ್ಸಿಜನ್ ಇದು -2 ಅಲ್ಲ, ಅಂಥವು 8 ಅದಾವೆ. ಸೊ 2 + 2x - 16 = 0. 2x = ಇದು 16 - 2 14 ಆಯ್ತು. 1 × 7. ಸೊ +7 ಇದು ನಿಮ್ಗೆ ಕಾಣಕತ್ತೈತಿ ಅನ್ಕೊಂಡೀನಿ. ಓಕೆ, 1 ಸೆಕೆಂಡ್. ಹಾಂ, ಈಗ ಇಲ್ಲಿ ಕಾಣ್ತಿದೆ +7. ಇದು ನಾನು ಸ್ವಲ್ಪ ಸೀದಾ ಮಾಡ್ತೀನಿ ವಾಪಸ್. ಆಮೇಲೆ ಕರೆಕ್ಟ್ ಏರಿಯಾದಾಗ ಈ ಕವರ್ ಆಗೋ ಹಂಗೆ ಬರಿತೀನಿ ಅಂತ ನೆಕ್ಸ್ಟ್ ಈಗ ಬರ್ದೀನಿ. ಸೊ ಹೊಳಿಸಿದೆ. ಸೊ +7 ಆಗ್ತದೆ. ಸೊ ಒಂದೇದು ಇದ್ರದ್ದು ಇಲ್ಲಿ ಬರ್ತೀನಿ +7. ಓಕೆ, H2S2O8 ಒಳಗೆ ಸಲ್ಫರ್ದು +7. H2S2O4 2 ಹೈಡ್ರೋಜನ್ 2 ಅದಾವೆ. ಸೊ 2 ಬರೆದ್ಬಿಟ್ಟಿನಿ. 2 × +1 = +2 ಪ್ಲಸ್ 2x ಇದ್ರದ್ದು +2x -8 = 0. 2x = ಇದು 8 ಈ ಕಡೆ ಹೋದ್ರೆ +8, 2 ಈ ಕಡೆ ಹೋದ್ರೆ 8 - 2 6. x = 3 +3. ಇದರೊಳಗೆ +3. ಇದ್ರೊಳಗೆ H2S2O6 2 ಇದ್ರದ್ದು 2 ಪ್ಲಸ್ 2x 6 ಆಕ್ಸಿಜನ್ ಅದು. 2 + 2x -12 = 0. 2x = 12 ಈ ಕಡೆ ಹೋದ್ರೆ -12 ಇದು +12 ಈ ಕಡೆ -2 ಆಗುತ್ತೆ, 10 ಆಗುತ್ತೆ. x = 5. ಸೊ ಇದು 5 +7 +3 +5 +7 +3 +5 4 ಆಪ್ಷನ್ ಒಳಗೆ ಇಲ್ಲ. +7 +3 +5 +3 +5 ಇಲ್ಲ ಐತಿ. ಇದ್ರದ್ದು +6 ಐತಿ. ಇದು +6, ಇದು +7 ಅಲ್ಲ, +6. ಆಪ್ಷನ್ ಸಿ ಕರೆಕ್ಟ್. ನೀವು ವಿಚಾರ ಮಾಡ್ತಿರ್ಬೋದು, ಇಲ್ಲಿ 7 ಬಂದೈತಿ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ, ಇಲ್ಲಿ ಯಾಕೆ 6 ಅಂದ್ರೆ ಇದು ಒಂದು ಲೆವೆಲ್ಗೆ ನಾವು ಇದು ಎಕ್ಸೆಪ್ಷನ್ ಅಂತ ಕರಿಬೋದು. ಎದಕ್ಕಂತಲೂ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾವು ಜನರಲಿ ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತೀವಿ ಅದ್ರ ಪ್ರಕಾರ ಮಾಡಿದರೆ +7 ಬಂತು. ಅದ್ರಾಗೇನು ಎಕ್ಸೆಪ್ಷನ್ ಅಂದ್ರೆ ಸಲ್ಫರ್ದು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ +6. ಅದು +6ಕಿಂತ ಜಾಸ್ತಿ ತೋರ್ಸೋಕೆ ಆಗಂಗಿಲ್ಲ. ಸೊ ನಾವು ನಮ್ಮ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಏನು ಮಾಡಿವಲ್ಲ ಅದು ಕರೆಕ್ಟ್ ಅಲ್ಲ. +3 +5 ಅಂತೂ ಇದ್ರದ್ದು ಬಂದೈತಿ. ಇದು +7 ಬಂತು ಕ್ಯಾಲ್ಕುಲೇಟ್ ಮಾಡಿದ್ರೆ. ಬಟ್ ಅಲ್ಲಿ ನಾವು ಏನು ತಲೆಗೆಟ್ಟುಕೋಬೇಕು ಅಂದ್ರೆ ಸಲ್ಫರ್ದು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ +6 ಬಿಕಾಸ್ ಅದು 16th ಗ್ರೂಪ್ ಎಲಿಮೆಂಟ್. ಸೊ ನಾವು
13 ಗ್ರೂಪದ್ದು +3, 14 ಗ್ರೂಪದ್ದು +4, 15th +5, 16th +6, 17th +7. ಇದನ್ನು ನಾವು ಪಿ ಬ್ಲಾಕ್ ಒಳಗೆ ಡಿಸ್ಕಸ್ ಮಾಡೀವಿ. ಸೊ ಸಲ್ಫರ್ 16 ಗ್ರೂಪ್ನಾಗ ಬರೋದಾಗ +6 ಅದು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಸೊ +7 ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಇದು +6. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇಲ್ಲ ಇದು ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡಿದ್ರು ಇಲ್ದು ವಿಚಾರ ಮಾಡೋದು ಕನ್ಫ್ಯೂಸ್ ಆಗಿ ತಪ್ಪು ಹಾಕಿ ಬೇರೆ ಇಲ್ಲೇ ಅಂದರೆ ಉಳ್ಕಿದ 3 ತಪ್ಪದಾವು. ಇದು ತಪ್ಪು ಅನ್ಸುತ್ತೆ. ಕರೆಕ್ಟ್ ಆನ್ಸರ್ ಇದ್ರಾಗ ಇಲ್ಲೇ ಇಲ್ಲ ಅಂತ ಅನ್ಸುತ್ತೆ, ಬಟ್ +6 ಅದು ಒಂದೇದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Next question, the brown ring complex compound is formulated as FeH2O5 NO plus SO4. Complex compound ಇದು ಕಾಂಪ್ಲೆಕ್ಸ್ ಅಯಾನ್, ಇದು ಕೌಂಟರ್ ಅಯಾನ್. ಆಕ್ಸಿಡೇಷನ್ ಸ್ಟೇಟ್ ಆಫ್ ಅಯರ್ನ್ ಈಸ್, ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಒಳಗೆ ಅಯರ್ನದು ಆಕ್ಸಿಡೇಷನ್ ಸ್ಟೇಟ್ ಕೇಳ. ಅಯರ್ನದು ಆಕ್ಸಿಡೇಷನ್ ಸ್ಟೇಟ್ ಅಂದ್ಕೊಳ್ಳ ನಮ್ಗೆ ಐದರ್ +2 ಆರ್ +3 ಅಂತ ಅನ್ಸುತ್ತೆ. ಬಿಕಾಸ್ ಜನರಲಿ ಅಯರ್ನು ಇವೆರಡು ತೋರಿಸಿರ್ತೈತಿ, ಬಟ್ ಈ ಕೇಸ್ನಾಗ ಅಯರ್ನ್ +1 ತೋರಿಸುತ್ತೆ. ಬ್ರೌನ್ ರಿಂಗ್ ಟೆಸ್ಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೆಸ್ಟ್. ನಾನು ಥಿಯರಿ ಒಳಗಿಂದ ಡಿಸ್ಕಸ್ ಮಾಡಿದ್ದೆ. ನೈಟ್ರೇಟ್ಗೆ ಟೆಸ್ಟ್, ಇದು ನೈಟ್ರೇಟ್ ಅಯಾನಿಗೆ ಟೆಸ್ಟ್, ಬ್ರೌನ್ ರಿಂಗ್ ಟೆಸ್ಟ್. ಇದ್ರ ಮೇಲೆ ಕ್ವಶನ್ ಜನರಲಿ ಬರ್ತಾವೆ. ಸೊ ಈ ಬ್ರೌನ್ ರಿಂಗ್ ಟೆಸ್ಟ್ ಬಗ್ಗೆ, ಈ ಕಂಪೌಂಡ್ದು ಫಾರ್ಮುಲಾ ಬಗ್ಗೆ ನಿಮಗೆ ಆದಷ್ಟು ನಾಲೆಜ್ ಇದ್ದಷ್ಟು ಚಲೋ ಅಲ್ಲ. ಅಂದ್ರೆ ಆದಷ್ಟು ನಾಲೆಜ್ ಇನ್ ದ ಸೆನ್ಸ್ ಆ ಟೆಸ್ಟ್ ಬಗ್ಗೆ ನಿಮ್ಗೆ ಏನೇನು ಗೊತ್ತಿರಬೇಕು ಎಲ್ಲ ಗೊತ್ತಿದ್ರೆ ಚಲೋ. ನಾ ಥಿಯರಿ ಒಳಗೆ ಹೇಳಿದ್ದೀನಿ, ನಿಮ್ಗೆ ನೆನಪಿಲ್ಲ ಅಂದ್ರೆ ಬುಕ್ ತೆಗೆದು ಓದ್ರಿ, ನನ್ನ ವಿಡಿಯೋ ನೋಡ್ರಿ, ಅಥವಾ ಎಲ್ಲೈತೆ ಸೋರ್ಸರ ಸ್ವಲ್ಪ ಬ್ರೌನ್ ರಿಂಗ್ ಟೆಸ್ಟ್ ಬಗ್ಗೆ ಇನ್ನೊಮ್ಮೆ ತಿಳ್ಕೊರಿ, ಇನ್ನೊಮ್ಮೆ ರಿವೈಸ್ ಮಾಡಿರಿ. ಸೊ ಇದ್ರೊಳಗೆ +1 ತೋರಿಸುತ್ತೆ ಅಯರ್ನ್ ಎಕ್ಸೆಪ್ಷನ್. ಇದು ಜನರಲಿ +2 ಆರ್ +3 ತೋರಿಸುತ್ತೆ, ಬಟ್ ಅಯರ್ನ್ ಇದ್ರೊಳಗೆ +1 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಇದು ನೀವು ನೆನಪಿಡಬೇಕು. ಬ್ರೌನ್ ರಿಂಗ್ ಟೆಸ್ಟ್ ಈಸ್ ಅ ಇಂಪಾರ್ಟೆಂಟ್ ಟೆಸ್ಟ್. ಅದ್ಮೇಲೆ ಕ್ವಶನ್ ಬರ್ತಾವೆ. ಕರ್ನಾಟಕ CET ಇರಲಿ, JEE ಇರಲಿ, ನೀಟ್ ಇರಲಿ, ಇನ್ನೊಂದು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಇದು ಇಂಪಾರ್ಟೆಂಟ್ ಟೆಸ್ಟ್. ರಿಮೆಂಬರ್, ಬ್ರೌನ್ ರಿಂಗ್ ಟೆಸ್ಟ್ ವಿಚ್ ಇಸ್ ಡನ್ ಫಾರ್ ನೈಟ್ರೇಟ್ ಅಯಾನ್. ಸೊ ಅದರೊಳಗೆ ಅಯರ್ನದ ಆಕ್ಸಿಡೇಷನ್ ಸ್ಟೇಟ್ +1. ಯು ಶುಡ್ ರಿಮೆಂಬರ್ ದಿಸ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ಹೋಗೋಣಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೀಟ್ ಅಪಿಯರ್ ಆಗಿದ್ದ ಕ್ವಶನ್ ಇದು. ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅಮಾಂಗ್ ದ ಫಾಲೋಯಿಂಗ್? 4 ಆಪ್ಷನ್ಸ್ ಅದಾವೆ. ಅದರೊಳಗೆ ಸ್ಟ್ರಾಂಗೆಸ್ಟ್ ಯಾವುದು? ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅಮಾಂಗ್ ದ ಫಾಲೋಯಿಂಗ್. ನೀವು ಸಲ್ಫ್ಯೂರಿಕ್ ಆ್ಯಸಿಡ್ ನೋಡಿ, H2SO4 ನೋಡಿ, ನಾವು 10th ಎಲ್ಲ ಸ್ಟ್ರಾಂಗ್ ಆ್ಯಸಿಡ್ ಅಂದ್ಕೊಂಡು ಇದನ್ನ ಅಂತಿದ್ವಿ. ಸೊ ಅದು ಸ್ಟ್ರಾಂಗೆಸ್ಟ್ ಅಂತ ಹಾಕಬೇಡ್ರಿ, ಅದು ತಪ್ಪು. ಯಾವುದು ಕರೆಕ್ಟು ಅಂತ ಹೆಂಗೆ ಹೇಳಬೇಕು ಅಂದ್ರೆ, ಇವನ್ನ ನಾ ಪಾಯಿಂಟ್ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಎದಕ್ಕಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅದನ್ನ ಹೇಳ್ತೀನಿ ಪಾಯಿಂಟ್. ಸೆಂಟ್ರಲ್ ಆಟಮದ್ದು ಅಂದರೆ ಇದ್ರಾಗ ಸೆಂಟ್ರಲ್ ಆಟಮ್ ಇದು, ಇದ್ರಾಗಿದು ಎದ್ರೊಳಗೆ ಸೆಂಟ್ರಲ್ ಆಟಮದ್ದು ಆಕ್ಸಿಡೇಷನ್ ನಂಬರ್ ಹೈಯೆಸ್ಟ್ ಇರ್ತೈತಿ, ಅದು ಮೋಸ್ಟ್ ಅಸಿಡಿಕ್ ಇರ್ತೈತಿ. ಹೈಯರ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಆಟಮ್, ಮೋರ್ ವಿಲ್ ಬಿ ದ ಅಸಿಡಿಕ್ ಕ್ಯಾರೆಕ್ಟರ್. ಇದ್ರದ್ದು ಆಕ್ಸಿಡೇಷನ್ ನಂಬರ್ ಜಾಸ್ತಿ ಇದ್ದಷ್ಟು ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇತ್ತು. ಸೊ ಇದ್ರೊಳಗೆ ಎಲ್ಲದೂ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದು ಎದ್ರದ್ದು ಆಕ್ಸಿಡೇಷನ್ ನಂಬರ್ ಹೈಯೆಸ್ಟ್ ಬರ್ತೈತಿ ಅದು ಮೋಸ್ಟ್ ಅಸಿಡಿಕ್. ಎದಕ್ಕೆ ಅಂತ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಕ್ವಶನಿಗೆ ಆನ್ಸರ್ ಎಲ್ಲ ಮಾಡೋಣ. ಸೊ HClO4 ತೊಗೊಂಡ್ರೆ ಹೈಡ್ರೋಜನ್ 1 ಪ್ಲಸ್ ಇದು x -8 = 0. 8 ಈ ಕಡೆ ಹೋದ್ರೆ +8 -8 - 1 7. ಸೊ ಇಲ್ಲೇ ಇದು +7. ಆಪ್ಷನ್ ಎ ಒಳಗೆ ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ +7. ಇಲ್ಲಿ ಸಲ್ಫರ್ ನೋಡೋಣ. ಹೈಡ್ರೋಜನ್ 2 ಅದಾವೆ. ಸೊ 2 + x -6 = 0. x ಈ ಕಡೆ 6, ಇದು ಈ ಕಡೆ ಬಂದರೆ -6 - 2 +4. ಸೊ ಇದು +4. ಇದು 2 + x - 8 = 0. x = 8 - 2 ಅಂದರೆ ಇದು +6. ಇದು ಒಂದು ನೋಡೋಣ ಲಾಸ್ಟ್. ಆಪ್ಷನ್ ಡಿ 1 ಹೈಡ್ರೋಜನ್ ಇಸ್ 1 ಪ್ಲಸ್ ಎಕ್ಸ್ ಮೈನಸ್ 6 = 0. x = 6 - 1 + 5 +5.
ಸೊ ಯಾವ್ದು +4, ಇದು +6, ಇದು +5, ಇದ್ರದ್ದು +7. ಸೊ HClO4 is the strongest acid among the following. ಇದಕ್ಕೆ higher the oxidation number of the central atom, more acidic will more the acidic character. ಆಕ್ಸಿಡೇಷನ್ ನಂಬರ್ ಜಾಸ್ತಿ ಇದ್ದಷ್ಟು acidic character ಜಾಸ್ತಿ ಇರ್ತೈತಿ. ಅದಕ್ಕೆ ಓಕೆ ವೈ ಅಂತ ಡಿಸ್ಕಸ್ ಮಾಡೋಣ. ಈಗ ನೋಡ್ರಿ +7 ಅಂದ್ರೆ ಇಫ್ ಇಟ್ ಇಸ್ ಶೋಯಿಂಗ್ +7, ಕ್ಲೋರಿನ್ 17 ಗ್ರೂಪ್ ಎಲಿಮೆಂಟ್, 17 ಗ್ರೂಪ್ದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +7. ಸೊ ಅದು ಹೈಯೆಸ್ಟ್ ಸೋರ್ಸ್ ಆಗೈತಿ. ಈಗ +7 ತೋರ್ಸಾದೈತೆ ಅಂದ್ರೆ 7 ಎಲೆಕ್ಟ್ರಾನ್ ಕಳ್ಕೊಂಡೈತಿ. ಎಷ್ಟು ಎಲೆಕ್ಟ್ರಾನ್ ಕಳ್ಕೊಬಹುದಲ್ಲ ಇಷ್ಟನ್ನು ಕಳ್ಕೊಂಡೈತೆ. ಪ್ಲಸ್ ಅಂದ್ರೆ ವೆನ್ ಡು ಯು ಗೆಟ್ ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್? ವೆನ್ ಯು ಲೂಸ್ ಎಲೆಕ್ಟ್ರಾನ್, ಅಥವಾ ವೆನ್ ದ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಆ್ಯಂಡ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಮೂವ್ಸ್ ಅವೇ ಫ್ರಮ್ ದಟ್ ಆಟಮ್. ಸೊ ಈಗ ಅದು ಸದ್ಯ ಬೇಡ. ಈ +7 ಅಂದರೆ ಎಲೆಕ್ಟ್ರಾನ್ ಕಳ್ಕೊಂಡೈತಿ ಅಂತ ಅನ್ಕೊಳ್ಳೋಣ. ಸೊ 7 ಎಲೆಕ್ಟ್ರಾನ್ ಕಳ್ಕೊಂಡೈತಿ ಅಂತಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಕಳ್ಕೊಬಹುದು ಅಷ್ಟು ಕಳ್ಕೊಂಡ್ಬಿಟ್ಟಿರ್ತದೆ. ಸೊ ಈಗ ಇನ್ಮೇಲೆ ಮತ್ತೆ +8 ತೋರಿಸೋದು ಇನ್ನೊಂದು ಎಲೆಕ್ಟ್ರಾನ್ ಕಳ್ಕೊ ಆಗಂಗಿಲ್ಲ. ಇಟ್ ಈಸ್ ರೆಡಿ ಟು ರಿಸೀವ್. ಇಟ್ ಹ್ಯಾಸ್ ಲಾಸ್ಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ಕ್ಯಾನ್ ಲೂಸ್. ನೌ ಇಟ್ ಕ್ಯಾನ್ ಓನ್ಲಿ ಗೇನ್. ಸೊ ಇಟ್ ಕ್ಯಾನ್ ಗೇನ್ ಅಂದ್ರೆ ನೋಡಿರಿ, ಇದು ಇನ್ನೂ +4 ಇದೆ, +5 ಆಗ್ಬೋದು. ಸಲ್ಫರ್ದು +6 ಅಲ್ಲ, ಇನ್ನೊಂದು ಲೂಸ್ ಮಾಡ್ಕೋಬೋದು. ಇದು ಇನ್ನೊಂದು ಲೂಸ್ ಮಾಡ್ಕೊಳ್ಬಹುದು ಅಲ್ಲ, ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಬಟ್ ಇದು +7 ಐತೆ ನಂಬರ್. ನೋಡಿರಿ, ಸಲ್ಫರ್ದು +6 ಹೈಯೆಸ್ಟ್, ಬಟ್ ನಂಬರ್ ಇದ್ರದ್ದು ಜಾಸ್ತಿ ಐತೆ. ಇದು ಇನ್ನೂ +6 +7 ಅಂತಲೂ ಹೋಗ್ಬೋದು. ಸೊ ಇದು ಇನ್ನೂ ಈಗ ನೋಡ್ರಿ, ಎಲೆಕ್ಟ್ರಾನನ್ನು ಏನು ಮಾಡೋಕ್ಕೆ ಬರಂಗಿಲ್ಲ, ಇದು ಲೂಸ್ ಮಾಡ್ಕೊಳಕ್ಕೆ ಬರಂಗಿಲ್ಲ, ತೊಗೋಬಹುದು. ಈಗ ತೊಗೊಳ್ಳೋ ಟೆಂಡೆನ್ಸಿ ಬಂದಿರ್ತದೆ. ಯಾಕಂದ್ರೆ ಕಳ್ಕೊಳ್ಳೋದು ಎಷ್ಟು ಕಳ್ಕೊಂಡ್ಬಿಟ್ಟಿರ್ತದೆ. ಸೊ ಇಟ್ ಕ್ಯಾನ್ ಗೇನ್, ಆ್ಯಂಡ್ ದ ಸ್ಪೀಸೀಸ್ ವಿಚ್ ಕ್ಯಾನ್ ಗೇನ್ ಎಲೆಕ್ಟ್ರಾನ್ಸ್ ಈಸಿಲಿ ಆರ್ ಲಿವಿಸ್ ಆಸಿಡ್ಸ್. ಸೊ ಈಸಿಲಿ ಎಲೆಕ್ಟ್ರಾನ್ ಗೇನ್ ಮಾಡ್ಬೋದು. ಅಂದ್ರೆ ನಾ ಫಸ್ಟ್ ಇಯರ್ನಾಗ ಹೇಳಿದ್ದೆ, ನೆನ್ಪಿಟ್ಕೋಬೇಕು. ಫಸ್ಟ್ ಇಯರ್ದವರು ವಿಡಿಯೋ ನೋಡಕತ್ತಿದ್ರಿ ಅಂದ್ರೆ ನೀವು ಈಗ ಸೆಕೆಂಡ್ ಇಯರ್ ಬಂದಿರಿ. ಲಿವಿಸ್ ಆಸಿಡ್ಸ್, ಲಿವಿಸ್ ಬೇಸಿಸ್ ಅಂತ ಬರ್ತಾವೆ. ಸೊ ಇದ್ರ ಬಗ್ಗೆ ನಾವು ಥಿಯರಿ ಡಿಸ್ಕಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಸದ್ಯ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಲ್ಲ ಅಂತ ತಲೆಗೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಸೊ ಸೆಕೆಂಡ್ ಇಯರ್ದವ್ರಿಗಂತೂ ಆಬ್ವಿಯಸ್ಲಿ ಗೊತ್ತಿರಬೇಕು ಲಿವಿಸ್ ಆಸಿಡ್ ಅಂದರೆ ದ ಸ್ಪೀಸೀಸ್ ವಿಚ್ ಕ್ಯಾನ್ ಗೇನ್ ಎಲೆಕ್ಟ್ರಾನ್ಸ್. ಸೊ ಇದು ಇಟ್ ಕ್ಯಾನ್ ಗೇನ್ ಬಿಕಾಸ್ ಇಟ್ ಹ್ಯಾಸ್ ಲಾಸ್ಟ್ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಕೋಬೋದು ಮಾಡ್ಕೊಂಡ್ಬಿಟ್ಟೈತಿ. ಸೊ ಇದು ತೊಗೊಳ್ಳೋ ಟೆಂಡೆನ್ಸಿ ಜಾಸ್ತಿ ಐತಿ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ತೊಗೊಳ್ಳೋ ಟೆಂಡೆನ್ಸಿ ಇದ್ರೆ ಅದಕ್ಕೆ ಆಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತೈತಿ. ಸೊ ಆಪ್ಷನ್ ಎ. ಸೊ ನೀವು ಒಂದು ಪಾಯಿಂಟ್ ಇಂತ ಇಟ್ಕೋಬೇಕು, ಹೈಯರ್ ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಆಟಮ್, higher will be the acidic character of that compound. Okay, next question you want. Okay, next question. The oxide which cannot act as reducing agent. ನಾಲ್ಕು ಆಕ್ಸೈಡ್ಸ್ ಅದಾವ್ರಿ ಇಲ್ಲಿ: ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕ್ಲೋರಿನ್ ಡೈಆಕ್ಸೈಡ್. ಈ 4 ಆಕ್ಸೈಡ್ಸ್ ಒಳಗೆ ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಂಗಿಲ್ಲ ಅಂತ ಹೇಳ್ತಾರೆ. ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯಾವುದು ಆ್ಯಕ್ಟ್ ಆಗಂಗಿಲ್ಲ? ವಾಟ್ ಈಸ್ ಅ ರೆಡ್ಯೂಸಿಂಗ್ ಏಜೆಂಟ್? ರೆಡ್ಯೂಸಿಂಗ್ ಏಜೆಂಟ್ ಈಸ್ ಅ ಕಂಪೌಂಡ್ ವಿಚ್ ಇಟ್ ಸೆಲ್ಫ್ ಗೆಟ್ಸ್ ಆಕ್ಸಿಡೈಸ್ಡ್. ತಂತಾನ ಆಕ್ಸಿಡೈಸ್ ಆಗಿ ಇನ್ನೊಂದು ಕಾಂಪೌಂಡನ್ನ ರೆಡ್ಯೂಸ್ ಮಾಡಿಸ್ತು ಅಂದ್ರೆ ಅದು ರೆಡ್ಯೂಸಿಂಗ್ ಏಜೆಂಟ್. ಸೊ ತಂತಾನ ಯಾವ ಆಕ್ಸಿಡೈಸ್ ಆಗ್ತಾವೋ ಅವು ರೆಡ್ಯೂಸಿಂಗ್ ಏಜೆಂಟ್. ಇಲ್ಲಿ ಯಾವುದು ಅಲ್ಲ ಅಂತ ಕೇಳ್ಯಾರ. ಸೊ ಯಾವುದು ಇವು 4ರೊಳಗೆ ಯಾವುದು ತಂತಾನ ಆಕ್ಸಿಡೈಸ್ ಆಗಂಗಿಲ್ಲ ಅಂತ ನೋಡ್ಬೇಕು ನಾವು. ಯಾವುದು ತಂತಾನ ಆಕ್ಸಿಡೈಸ್ ಆಗಂಗಿಲ್ಲ ಅಂತ ಹೆಂಗೆ ಕಂಡುಹಿಡಿಬೇಕಂದ್ರೆ, ಈಗ ಎಲ್ಲದರಾಗಿಂದು ಸೆಂಟ್ರಲ್ ಆಟಮ್ದು ಅಂದ್ರೆ ಆಕ್ಸಿಜನ್ ಬಿಟ್ ಅಂತ ಯಾಕಂತೀವಿ ಅಂದ್ರೆ, ಇದು ನೋಡ್ರಿ SO2 ಅಂದ್ರೆ ಹಿಂಗಾತ, ಇದು ಸೆಂಟ್ರಲ್ ಆಟಮ್ ಆತ. ಹಂಗಿದ್ರೆ ಸಲ್ಫರ್, ನೈಟ್ರೋಜನ್, ಕಾರ್ಬನ್, ಕ್ಲೋರಿನ್ದು ಆಕ್ಸಿಡೇಷನ್ ನಂಬರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಂದೆ ನಾನು ಹೇಳ್ತೀನಿ. ಮೊದಲನ್ನು ಕ್ಯಾಲ್ಕುಲೇಟ್ ಮಾಡೋಣ ಅಂತ. SO2 ಒಳಗೆ x - 4 = 0. ಸೊ ಇದು +4. ಸಲ್ಫರ್ ಈಸ್ ಎಕ್ಸಿಬಿಟಿಂಗ್ +4. ಇದು ಆ ಕಡೆ ಹೋದ್ರೆ +4. ಇಲ್ಲೇ ನೈಟ್ರೋಜನ್ ಈಸ್ ಎಕ್ಸಿಬಿಟಿಂಗ್ ವಾಟ್? x - 4 = ಎಲ್ಲ ಹಂಗಾತು. ಇದು ಎಲ್ಲ ಹಂಗಾಗ್ತವೆ. ಸೊ ನೈಟ್ರೋಜನ್ +4, ಕಾರ್ಬನ್ +4, ಕ್ಲೋರಿನ್ +4. ಈಗ ನೋಡ್ರಿ, ಸಲ್ಫರ್ +4 ಇದ್ದಿದ್ದು +6 ಆಗ್ಬೋದು. ಬಿಕಾಸ್ ಸಲ್ಫರ್ದು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ +6. ಸೊ ಇದು +4 ಇದ್ದು +6 ತನಕ ಬರ್ಬೋದು. ಅಂದರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಆಕ್ಸಿಡೇಷನ್. ಸೊ ತಂತಾನೆ ಇದು ಆಕ್ಸಿಡೇಷನ್ ಆಗುತ್ತೆ ಅಂದ್ರೆ ಇಟ್ ಕ್ಯಾನ್ ಬಿ ಅ ರಿಡ್ಯೂಸಿಂಗ್ ಏಜೆಂಟ್. ಸೊ ಇದಂತೂ ಆಪ್ಷನ್ ಅಲ್ಲ. ಯಾವ್ದು ಅಲ್ಲ ಅಂತ ಹೇಳ್ಯಾರ, ಇಟ್ ಕ್ಯಾನ್ ಬಿ. ಯಾವ್ದು ಕೆನಾಟ್ ಬಿ ಅಂತ ಹೇಳ್ಯಾರ.
which cannot act as, this can act as reducing agent because it itself gets oxidized, it can get oxidized, therefore it acts as reducing agent. Nitrogen 15th group ಅಂದರೆ ಅದು +5 ತನಕ ಹೋಗ್ಬೋದು ಅಂದರೆ ಇದು ಇಟ್ ಕ್ಯಾನ್ ಇನ್ಕ್ರೀಸ್ ಇಟ್ಸ್ ಆಕ್ಸಿಡೇಷನ್ ನಂಬರ್. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಆಕ್ಸಿಡೇಷನ್, ದೇರ್ಫೋರ್ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಇದು ನೋಡಿರಿ ಕ್ಲೋರಿನ್ +4 ತೋರಿಸೋದೈತೆ +7 ತನಕ ಹೋಗ್ಬೋದು. ಸೊ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಿ ಬಿಕಾಸ್ ಇಟ್ ಸೆಲ್ಫ್ ಕ್ಯಾನ್ ಗೆಟ್ ಆಕ್ಸಿಡೈಸ್ಡ್. ಕಾರ್ಬನ್ ನೋಡಿರಿ +4, ಕಾರ್ಬನ್ 14 ಗ್ರೂಪ್ ಅಂದರೆ +4 ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್, ಇಟ್ ಇಸ್ ಆಲ್ರೆಡಿ ಎಕ್ಸಿಬಿಟಿಂಗ್ +4, ಇಟ್ ಕೆನಾಟ್ ಇನ್ಕ್ರೀಸ್ ಅಂದ್ರೆ it itself will not get oxidized, therefore it cannot be a reducing agent. So ಯಾವುದು reducing agent ಆಗಕ್ಕೆ ಸಾಧ್ಯ ಇಲ್ಲ, ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. Okay, next question. The oxidation number of phosphorus in this compound, in compound Ba, H2PO2 twice. ಓಕೆ, ಈ ಕಂಪೌಂಡ್ ಒಳಗೆ ಫಾಸ್ಫರಸ್ದ ಆಕ್ಸಿಡೇಷನ್ ನಂಬರ್ ಕೇಳ. ಇದು ಒಂದು ಸ್ವಲ್ಪ ನೋಡಿದ ಕೂಡ ಡಿಫಿಕಲ್ಟ್ ಅನ್ಸುತ್ತೆ, ಇದ್ರಾಗ ಹೆಂಗೆ ಫಾಸ್ಫರಸ್ದ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ. ಈಗ ನಮಗೇನು ಗೊತ್ತಿರೋ ಬೇರಿಯಮ್ದು +2. ಓಕೆ, ಸೊ ಬೇರಿಯಮ್ +2 ಅಂದ್ರೆ ಇದು ಪೂರ ಸೇರಿ ಈ ಪಾರ್ಟ್ ಸೇರಿ -2 ಆಗ್ಬೇಕು. ಯಾವ ಪಾರ್ಟ್ ಸೇರಿ -2 ಆಗ್ಬೇಕು? H2PO2 ಅದು ಟ್ವೈಸ್, ಇದು ಸೇರಿ -2 ಆಗ್ಬೇಕು. ಇದು ಟ್ವೈಸ್ ಐತೆ ಅಂದ್ರೆ ಟ್ವೈಸ್ ಇದ್ದಾಗ -2 ಆಗ್ಬೇಕು, ಇದು ಅಷ್ಟೇ ಇದ್ದಾಗ -1 ಆಗ್ಬೇಕು, ಬಿಕಾಸ್ ಅಂತ ಎರಡದಾವು. ಸೊ ಇದು -1 ಆಗ್ಬೇಕು. ಇದು -1 ಆಗಬೇಕು ಅಂದ್ರೆ ಫಾಸ್ಫರಸ್ ಏನಿರ್ಬೇಕು ಇಲ್ಲ, ನೀವು ವಿಚಾರ ಮಾಡಿರಿ. ಹೈಡ್ರೋಜನ್ ಅಂತೂ +1 ಅಂತ ಎರಡದಾವು. ಸೊ 2 × +1 ಪ್ಲಸ್ ಫಾಸ್ಫರಸ್ X ಪ್ಲಸ್ 2 × -2 2 × ಆಕ್ಸಿಜನ್ ಇಸ್ -2 ಇಸ್ ಈಕ್ವಲ್ಸ್ ಟು -1. ಇಲ್ಲಿ ಇಸ್ ಈಕ್ವಲ್ಸ್ ಟು ಇಲ್ಲಿ ಬರ್ತೀನಿ, ಇಸ್ ಈಕ್ವಲ್ಸ್ ಟು ಕಾಣೋಲ್ಲ ಅನ್ಸುತ್ತೆ, ಇಸ್ ಈಕ್ವಲ್ಸ್ ಟು -1 ಇಸ್ ಈಕ್ವಲ್ಸ್ ಟು -1 ಇಲ್ಲಿ ನೋಡ್ಬಿಟ್ರೆ. ಓಕೆ, ಇಲ್ಲಿಂದ ಕಂಟಿನ್ಯೂ ಮಾಡಿದೆ. 2 ಪ್ಲಸ್ ಇದು 2 ಪ್ಲಸ್ X -4 is equals to -1. X is equals to ಇದು -1, ಇದು ಆಸ್ ಇಟ್ ಈಸ್, ಇದು ಆ ಕಡೆ ಹೋದ್ರೆ ಇದು -1, ಅದು ಆ ಕಡೆ ಹೋದ್ರೆ +4, ಇದು ಈ ಕಡೆ -2. ಸೊ +3 -1 +4 +3 +3 -2 +1 ಇದು X +1. ಸೊ ಫಾಸ್ಫರಸ್ ಏನಿರಬೇಕು? +1, ಆಪ್ಷನ್ ಬಿ. ಹೆಂಗೆ ಮಾಡಿದ್ವಿ ನಾವು? ಬೇರಿಯಮ್ +2 ಅಂತ ಗೊತ್ತಾಯ್ತು. ಸೊ ಇದೆಲ್ಲ ಸೇರಿ -2, ಇದೆಲ್ಲ ಸೇರಿ -2 ಬಿಕಾಸ್ ಇದು ಟ್ವೈಸ್ ಐತಿ. ಇದು ಟ್ವೈಸ್ ಇದ್ದಿದ್ದಕ್ಕೆ ಇದು -1 ಆಗ್ಬೇಕು. ಇಷ್ಟು -1 ಆಗ್ಬೇಕಂದ್ರೆ ಹೈಡ್ರೋಜನ್ ಒಂದು ಆಕ್ಸಿಜನ್ ಒಂದು ಗೊತ್ತು, ಅದನ್ನ ಹಾಕಿದ್ವಿ. ಫಾಸ್ಫರಸ್ ಎಷ್ಟು ಬಂತು? +1 ಬಂತು, ಆಪ್ಷನ್ ಬಿ. ಓಕೆ, ವಿಲ್ ಡೂ ಒನ್ ಮೋರ್ ಕ್ವಶನ್ ಆ್ಯಂಡ್ ಕನ್ಕ್ಲೂಡ್ ದ ವಿಡಿಯೋ. ಓಕೆ, ಈ ಕ್ವಶನ್ ಮಾಡಿ ಈ ವಿಡಿಯೋ ಮುಗಿಸೋಣಂತ. ಇದು ಅಗದಿ ಈಸಿ ಐತಿ, ಕರ್ನಾಟಕ CET ಒಳಗೆ ಅಪಿಯರ್ ಆಗಿದ್ದ ಕ್ವಶನ್ ಇದು. ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ K4FeCN6. K4FeCN6 ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್, ಅದರೊಳಗೆ ಐರನ್ದ ಆಕ್ಸಿಡೇಷನ್ ಸ್ಟೇಟ್ ಕೇಳ್ಯಾರ. ಸಿಂಪಲ್ ಕ್ವಶನ್. ಪೊಟ್ಯಾಷಿಯಮ್ದು ನಮ್ಗೆ ಗೊತ್ತು +1 ಬಿಕಾಸ್ ಗ್ರೂಪ್ 1 ಎಲಿಮೆಂಟ್ ಇದೆ. ಗ್ರೂಪ್ 1 ಎಲಿಮೆಂಟ್ ಇಸ್ ಆಲ್ವೇಸ್ +1. ರೂಲ್ ಗೊತ್ತೈತೆ ನಮ್ಗೆ. 4 × +1 ಪ್ಲಸ್ X plus 6 × -1. The whole compound neutral ಐತೆ, so 0. 4 plus X minus 6 is equals to 0. X is equals to +6 -6 ಈ ಕಡೆ ಹೋದ್ರೆ +6, 4 ಈ ಕಡೆ ಬಂದರೆ -4. 6 - 4 +2, ಆಪ್ಷನ್ ಡಿ. ಅಗದಿ ಸರಳ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ K4FeCN6 is +2. ಕರ್ನಾಟಕ CET ಕ್ವಶನ್. ಓಕೆ, ಸೊ ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಅದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಐ ಹೋಪ್ ನೀವು ಮನ್ಯಾಗ ಚಲೋ ಪ್ರಿಪ್ರೇಷನ್ ಮಾಡಕತ್ತೀರಿ. ಐ ಹೋಪ್ ಇವು ವೀಡಿಯೋಸು ನಾ ಏನು ಅಪ್ಲೋಡ್ ಮಾಡಕತ್ತೀನಿ ನಿಮಗೆ ಯೂಸ್ ಆಗತ್ತಾವು ಅಂತ ನಾನು ಅಂದ್ಕೊಂಡಿನಿ. ಕರೆಕ್ಟಾಗಿ ನೋಡಿರಿ, ಯೂಸ್ ಮಾಡ್ಕೋರಿ, ಕರೆಕ್ಟಾಗಿ ನೀವು ಎಫರ್ಟ್ ಹಾಕಿರಿ. ಓಕೆ, ಸೊ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ಹಿಯರ್. ಥ್ಯಾಂಕ್ ಯು, ನಮಸ್ಕಾರ.